ಶಿವಣ್ಣ, ಮೊದಲು ಪ್ರವೇಶ ಗೆಲುವು ನಿಲ್ಲುವುದಾಗಿದ್ದರೆ ಇಂದಿನ ಪ್ರವೇಶ ಗೆಲುವು ನನ್ನದೇ. ಸೌಂದರ್ಯ, ಸೌಂದರ್ಯ, ನೀನ್ಯಾಕೆ ಇಲ್ಲಿಗೆ ಬಂದೆ? ಸೌಂದರ್ಯ, ಕಾರಣವಿಲ್ಲದೆ ಬರುವನಲ್ಲ ಸೌಂದರ್ಯ ಈ ರೂಪ ರಾಜ. ನೋಡು, ನಿನ್ನ ಕಾರಣ ಏನಂತ ಹೇಳಿ ಮೊದಲು ಇಲ್ಲಿಂದ ತೊಲಗು. ನಾನು ನನ್ನ ಮೈದ್ನಿಗೆ ಆರತಿ ಹಚ್ಚಬೇಕು. ಆರತಿ? ಆರತಿ? ಮನೆಗೆ ಬಂದಿರುವ ಸಾರಥಿಗೆ ಆರತಿ ಎತ್ತುವುದು ಬಿಟ್ಟು ನಿನ್ನ ಮೈದು ನನಗೆ ಆರತಿ ಎತ್ತಿವೆ ಅಂತ ಹೇಳಿದೆಯಲ್ಲ, ನೀನೆಂತ ಮೂರ್ಖ ಸೂಳೆ! ಈ ನಿನ್ನ ಮಾತಿನ ಅರ್ಥ ಸಮಯ ವ್ಯರ್ಥ ಮಾಡದೆ ಅರ್ಥ ಬಿಡಿಸಿ ಹೇಳಿದ್ದೇನೆ ಕೇಳು ಸೌಂದರ್ಯ. ರೂಪರಾಶಿ ಸಂಪತ್ತು ನಿನ್ನದಾದರೆ ಈ ಸಾಮ್ರಾಜ್ಯವನ್ನು ಆಳುವ ಆಸೆ ನನ್ನದು. ಈ ಸೌಂದರ್ಯವನ್ನು ಆಳೋದಕ್ಕೆ ನೀನ್ಯಾವನು? ನನ್ನ ಸೌಂದರ್ಯವನ್ನು ಆಳೋದಕ್ಕೆ ನನ್ನ ಗಂಡ ಇದ್ದಾನೆ, ಪುಂಡ. ನಿನ್ನ ಗಂಡ? ನಿನ್ನ ಗಂಡ ನನ್ನನ್ನು ಕಂಡರೆ ಎದುರಿ ಓಡುವನು. ನಿನ್ನ ಗಂಡನೊಬ್ಬ ಷಂಡ. ಇದೇ ರೀತಿ ಮಾತನಾಡಿದ್ದೆ ಆದ್ರೆ ಇಲ್ಲಿಗೆ ಬರುವನು ನನ್ನ ಮೈದ ಪುಂಡ. ಆ ಪುಂಡನಿಗೆ ಗುಂಡು ತೋರಲು ಇವನೊಬ್ಬ ಬಂಡ. ನೋಡು, ಇದೇ ದಾರಿ ತಪ್ಪಿ ಬಂದಿದ್ದೆ ಆದ್ರೆ ಕಟ್ಟಬೇಕಾಗುತ್ತೆ ದಂಡ. ದಂಡ? ಆ ದಂಡದ ಪ್ರತಿಫಲ ಪಡೆಯದೆ ಬಿಡಲಾರ ಈ ನಿನ್ನ ಮಿಂಡ. ನಾಲಿಗೆ ನಾಟಿಗೆ ಹಿಡಿದು ಮಾತಾಡು. ಇದೇ ರೀತಿ ಏನಾದ್ರೂ ಮಾತನಾಡಿದ್ದೆ ಆದ್ರೆ ನಿನ್ನ ರುಂಡವನ್ನು ಕತ್ತರಿಸಲು ಬರ್ತಾನೆ ನನ್ನ ಪುಂಡ. ಉಂಡ? ಸೌಂದರ್ಯ, ನಿನ್ನ ಗಂಡನ ಪೌರುಷ ಬೆಚ್ಚಿ ಹೇಳಿದರೆ ಮೆಚ್ಚಿಕೊಳ್ಳಲು ಇಲ್ಲಿ ಉಚ್ಚರ್ಯಾರಲ್ಲ. ಅಣ್ಣನ ಅರಮನೆಯ ರಾಣಿಯಾಗಿರುವ ನೀನು ಬಯಸಿ ಬಂದರೆ ನಿನಗೆ ಕಾಣದ ಸುಖ ನೀಡುತ್ತೇನೆ. ಬಾರೇ, ಬಾ. ಹೆಚ್ಚ ನಿನ್ನ ಕಾಣದ ಸುಖಕ್ಕೆ ಪರಸ್ಪರ ಎಂದರೆ ತಾಯಿಗೆ ಸಮಾನ ಅಂತ ತಿಳ್ಕೊಂಡು ಜೀವನ ಮಾಡು. ಜೀವನ? ಸೌಂದರ್ಯ, ಜೀವನ ಎಂಬುದು ಕದನ, ದುರಾಸೆ ಪಾಂಡ ಮಾಡುತ್ತದೆ. ಪ್ರತಿದಿನ ಹೀಗಿರುವಾಗ ಜೀವನದ ಪಾಠ ನನಗೆ ಬೇಡ. ಸುಮ್ಮನೆ ಬಂದು ನೀ ನನ್ನನ್ನು ತಣಿಸು. ಬಾರೇ, ಬಾ. ಓ ಪಾಪಿ, ಆ ಶಿವನ ಪಾದ ಸೇರುವುದು ನಾನಲ್ಲ ಕಣ, ನೀನು. ನನ್ನ ಗಂಡನೇ ಸರ್ವಸ್ವ ಅಂತ ಜೀವನ ಮಾಡ್ತಿರೋ ಹೆಣ್ಣ ನಾನು. ನನ್ನ ಗಂಡನೇ ನನ್ನ ಸರ್ವಸ್ವ, ನನ್ನ ಕುಂಕುಮ. ಕುಂಕುಮ? ಕಲಿಯುಗದಲ್ಲಿ ಕುಂಕುಮದ ಬಗ್ಗೆ ಕಳಿಯನ್ನು ಇಟ್ಟು ಮಾತನಾಡಿದ ಮೊದಲು ಹೆಣ್ಣು ನೀನು. ಸೌಂದರ್ಯ, ಗರತಿಗೆ ಕುಂಕುಮದ ಭೂಷಣ ಇದು ಬರೇ ಭಾಷಣ. ಒಲಿದ ಬಂದ ಗಂಡನಿಗೆ ಹೆಂಡತಿ ತೋರಿಸುವಳು ಮಶಣ. ಸೌಂದರ್ಯ,
ಏನಿದ್ದರೂ ಬರೇ ಬದುಕಿಲಿಯ ಕಾಲ. ಈಗಿರುವಾಗ ನಿನ್ನ ಗಂಡನ ಪೌರುಷ ನಿನ್ನ ಬಣ್ಣದ ಮಾತಿಗೆ ಎದುರುವನಲ್ಲ ಬಾರ. ನಾಲ್ಗೆ ನಾಪಿಗೆ ಹಿಡಿದು ಮಾತಾಡು. ನೋಡು, ನನ್ನ ಗಂಡನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತ್ರ ಮಾತಾಡಬೇಡ. ಅವರ ಕಟ್ಟಿದ ತಾಳಿ ನನ್ನ ಕತ್ತಲ್ಲಿದೆ. ಈ ತಾಳಿಗೆ ಬೆಲೆ ಕೊಟ್ಟಾದ್ರೂ ನನ್ನನ್ನು ಬಿಟ್ಟು ಬಿಡು. ತಾಳಿ ಸೌಂದರ್ಯ ತಾಳಿ ನಿನ್ನ ಗಂಡನಿದ್ದರೆ ತಾಳಿ, ಮಿಂಡನಿದ್ದರೆ ಗೋಳಿ, ಕತ್ತಲಾದರೆ ಶುರುವಾಗುವುದು ನಿಮ್ಮಂತ ವಲಸ ಚಾಳಿ. ಏನು ನನಗೆ ಹೊಸದಲ್ಲ. ಈ ಸೇರಿನ ಗಿರಿ ಹಾರಬೇಕಾದರೆ ನನ್ನ ಸೇರಲೇಬೇಕು. ರಾಕ್ಷಸ, ಇದೇ ರೀತಿ ಕೆಣಕುತ್ತಾ ಒಟ್ಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ತೋರಿಸ್ತಿದೆಯಲ್ಲ, ಹೊಡಿಬೇಕು ನಿನ್ನ. ನನ್ನ ಮೈದನಿಗೆ ಏನಾದ್ರೂ ನೀನು ನನ್ನ ಮುಟ್ಟಿರೋ ವಿಷಯ ತಿಳಿದಿದ್ದೆ ಆದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿನ ನಡಿಗೆ ಹಾಕುತ್ತಾರೆ. ಎಚ್ಚರ. ಸೌಂದರ್ಯ, ಮಾವಿನ ಗಿಡದೊಳಗೆ ಮಾಗಿ ನಿಂತಿರುವಂತ ಮಾವಿನ ಹಣ್ಣು ನೀನು. ಯೌವನದ ಭಾರಕ್ಕೆ ಬಾಗಿ ಪಟ್ಟಿಯಲ್ಲಿ ತೂಗುತ್ತಿರುವ ನಿನ್ನ ಸೌಂದರ್ಯವನ್ನು ಹೀರಲು ಸಾಗಿ ಬಂದಿರುವ ಗಿರಿ ನಾನು. ಬಾರೆ ಅನ್ನದ ಹೆಣ್ಣೆ. ಪಾಪಿ, ಈ ನಿನ್ನ ಕೆಟ್ಟ ವರ್ತನೆಯಿಂದ ನನ್ನಂಥವಳನ್ನು ಕಾಡಲು ಬಂದಿದೆಯಲ್ಲ, ಕಾಲಲ್ಲಿರುವ ಚಪ್ಪಲಿ ತಗೊಂಡು ನಿನ್ನ ಮುಖಕ್ಕೆ ಹೊಡೆದ್ರೇನೆ ಈ ಹೆಣ್ಣು ಜಾತಿಗೆ ಒಂದು ಗರ್ವ. ಪಾಪಿ, ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ, ತೊಲಗಾಚೆ. ನಿನ್ನ ಮೈದುನ ನನ್ನ ಕಾಲಲ್ಲಿ ಬಿದ್ದಿರುವ ಹುಳ. ಎಸಕಿ ಹಾಕುವುದು ನನಗೇನು ಹೊಸದಲ್ಲ. ಸೌಂದರ್ಯ, ಕುಡಿಯುವ ನೀರನ್ನು ಕಲ ಕೆಟ್ಟಿಸುವ ಗಂಡು ನಾನು. ಅದೇ ಕಲಕಿದ ನೀರನ್ನು ತಿಳಿಗೊಡಿಸಿ ಕುಡಿಯುವ ಹೆಣ್ಣು ನಾನು. ಬಲೆ ಎಣ್ಣೆ ಜಡೆ ಎಳೆಯುವ ನಿನಗೆ ಇಷ್ಟಿರಬೇಕಾದರೆ ಇನ್ನು ಮೀಸೆ ಒತ್ತಿರುವ ಗಂಡಸು ನನಗಿನ್ನೆಷ್ಟಿರಬೇಡ. ತೋರಿಸುವಾರೇ ನನ್ನ ಕೈ ಚಳಕ. ದಯವಿಟ್ಟು ಆ ರೀತಿ ಮಾತ್ರ ಮಾಡಬೇಡ. ನಿನಗೆ ಕೈ ಮುಗಿತೀನಿ. ಮನಸ್ಸಿಲ್ಲದ ಹೆಣ್ಣಿನ ಮೇಲೆ ಈ ರೀತಿ ಧಾವಿಸಿ ಬರುವುದು ಮಹಾಪಾಪ. ಸರಿ, ನಿನಗೆ ಮನಸ್ಸಿಲ್ಲ ಅಲ್ಲವೇ?